ಹೆಸರು ನಾಗೇಂದ್ರ ಅಂತೇಳಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಗ್ರೂಪಲ್ಲಿ ರಾಮಚಂದ್ರ ಅಂತ ಹೇಳಿ ವಾರ್ಡ್ ನಂಬರ್ 112 ಇದರಲ್ಲಿ ಇವರು ತುಂಬ ದಿವಸದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಸರ್. ನಾನು ಬರೋವಾಗೆಲ್ಲ ಕೆಲವು ದಿವಸ ನಡೀತಾ ಇದ್ರು, ಇವರು ಕೈ ಕಾಲು ಎಲ್ಲ ಬಿದ್ದೋಗಿ ಒಂದು 3-4 ವರ್ಷ ಆಯಿತು. ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸು ಇವ್ರಿಗೆ 12 ವರ್ಷ ಆಯಿತು 40,000 ರೂಪಾಯಿ ಬಂದು. 10-12 ವರ್ಷ ಆಯ್ತಲ್ಲ, ಅದರಲ್ಲಿ 40,000 ರೂಪಾಯಿ ಮಾತ್ರ ಸಿಕ್ಕಿದೆ. ಈಗ ಪ್ರತಿಫಲವಾಗಿ ಇವ್ರಿಗೆ ಏನೂ ಸಿಕ್ಕಿಲ್ಲ. ಇವ್ರಿಗೆ ಸೆಂಟ್ರಲ್ಲಿಂದ ಏನಾದರೂ NSKTಸಿಂದ ಇವ್ರಿಗೆ ಲೋನ್ ಹಾಕ್ಸೋಣ ಅಂದರೆ 1 ಲಕ್ಷ ರೂಪಾಯಿ ಕೊಟ್ಟರೆ ಏನು ಸಾಕಾಗುತ್ತೆ ಅಂತ ನಾನು ಇದು ಮಾಡ್ಕೊಂಡೆ. 1 ಲಕ್ಷ ರೂಪಾಯಿ ಕೊಡಿಸ್ತೀನಮ್ಮ ಅಂದರೆ ನಾನು ಬೇಡ, 1 ಲಕ್ಷ ರೂಪಾಯಿ ಕೊಡಿಸಿದ್ರೆ ಏನು ಸಾಕಾಗುತ್ತೆ, ಏನಾದರೂ ಒಂದು 5 ಲಕ್ಷ ರೂಪಾಯಿ ಲೋನ್ ಆದರೆ ಏನೋ ಆ ಅಪ್ಪನಿಗೆ ಒಂದು 2-3 ಲಕ್ಷ ರೂಪಾಯಿ ಹೆಲ್ತ್ ಕಾರ್ಡ್ ಏನಾದರೂ ಇದಾಗುತ್ತೆ. ನಮ್ಮದು ಬಾಡಿಗೆ ಮನೆದೇ ಈಗ ಲೀಸ್ಗೆ ಮನೆಗವ್ರಿಗೆ ಹಾಕೋಬೇಕು, ಮನೆ ಜವಾಬ್ದಾರಿ ಕೂಡ ಏನು ಇಲ್ಲ ಅಂತ ಹೇಳಿ ಇವ್ರ ಮೇಲೆ ಒಂದು ಡಿಮ್ಯಾಂಡ್ ಆಗಿದೆ ಸರ್. ಇವರಿಗೆ ರಾಮಚಂದ್ರಪ್ಪನವರು ಆ್ಯಕ್ಚುಲಾಗಿ ಹೆಲ್ತ್ ಕಾರ್ಡು ಇಲ್ಲ, ಅವ್ರಿಗೆ ಆರೋಗ್ಯ ಕಾರ್ಡು ಯಾವುದೂ ಇಲ್ಲ. ಇದು ತುಂಬ ದುರಸ್ತಿ ಆಗೋಗ್ಬಿಟ್ಟಿದೆ ಈ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಕಾರ್ಡದು. ಇದನ್ನು ಮುಂದಿನ ದಿನದಲ್ಲಿ ಏನಾಗಬೇಕೋ ಅದನ್ನು ಅವರು ಸರಿ ಮಾಡ್ಕೊಂಡು ಹೋಗ್ಬೇಕು ಸರ್. ಅದು ಕಾರಣನ ಸರ್ಕಾರದವ್ರ ಮೇಲೆ ಒಪ್ಪಿಸಿರೋದು. ಮುಂದಿನ ದಿನದಲ್ಲಿ ಸರ್ಕಾರದವರು ಇದಕ್ಕೆ ಅವ್ರಿಗೆ ಒಂದು ಮನೆನೂ ಕೊಡಿಸಿಲ್ಲ, ಅವರು ಹೆಲ್ತ್ ಕಾರ್ಡು ಕೊಡಿಸಿಲ್ಲ, ಮತ್ತು ಅವರಿಗೆ ಸೌಲಭ್ಯಗಳು ಸರಿಸಾಮಾನಿಲ್ಲ. ನಾನು ಕಷ್ಟಪಟ್ಟು ಯಾವುದೋ ಒಂದು 30-35 ಜನಕ್ಕೆ NSKTಸಿಂದ 5 ಲಕ್ಷ ರೂಪಾಯಿ ಕೊಡಿಸಿದ್ದೀನಿ. 5 ಲಕ್ಷ ರೂಪಾಯಿ ಕೊಡಿಸಿದ್ದೀನಿ. ಇನ್ನೂ ಕೆಲವರು ಜನ ಇದ್ದಾರೆ ಪಾಪ, ಈ ಥರ ಹೀನ ಬಡವರು ಇದ್ದಾರೆ. ಏನೋ ಕೊಡಿಸಿದ್ರೆ ಅವ್ರಿಗೂ ಈಗ ಏನಾದರೂ ಒಂದು ಕೊಡಿಸಿದ್ರೆ ಪ್ರತಿಫಲ ಏನೋ ಒಂದು ಆಗುತ್ತೆ. ರಾಜಕೀಯ ವ್ಯಕ್ತಿಗಳ ಮೇಲೇ ನಾನು ಇದನ್ನು ಕೇಳ್ತಾ ಇದ್ದೀನಿ. ಇದು ಒಂದು ವಿಷಯ, ಯಾಕಂದರೆ ಅವ್ರ ಸೌಲಭ್ಯಗಳನ್ನು ಸರಿಸಮಾನ ಮಾಡಿಕೊಂಡು ಅವ್ರ ಸರಿಸಮಾನಗಳು ಮುಂದುವರಿಸ್ಕೊಂಡು ಹೋಗ್ಬೇಕು ಸರ್. ಇದು ನಾನು ಕಾರ್ಯಕರ್ತನಾಗಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ವಿಚಿತ್ರ ಏನಂದ್ರೆ ಮಾನವತೆಯಿಂದ ಇದನ್ನ ಒಂದು ಕೆಲಸವನ್ನ ಮಾಡಿಸ್ಕೊಡ್ಬೇಕು. ನಮ್ಮ ಮನೆಯವರು 10-11 ವರ್ಷದಿಂದ ಈ ಕೆಲಸದಲ್ಲಿ ಇದ್ದಾರೆ. ಈ ಕಾರ್ಡ್ ಬಂದು ನಮ್ಗೆ ಒಂದು 10 ರೂಪಾಯಿ ಏನು ಪ್ರಾಫಿಟ್ ಬಂದಿಲ್ಲ. 40,000 ಒಂದು ಸತಿ ಬಂತು. ಇವಾಗ 3 ವರ್ಷದಿಂದ ತುಂಬ ಕೆಳಗಡೆ ಬಿದ್ದಿದ್ದಾರೆ. ಯಾರು ಏನು ನೋಡೋಕೆ ಏನು ಮಾಡಲಿಲ್ಲ. ನಮ್ಮನ್ನ ಇವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಸೇರಿಸ್ಕೊ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಮ್ಗೆ ಬೇರೆ ಯಾವುದು ವರಮಾನ ಇಲ್ಲ. ಅದರಿಂದ ಎಪ್ಪಬಿಂದ ನಮ್ಗೆ ತುಂಬ ಕಷ್ಟ ಆಗ್ತದೆ. ಇವಾಗ ನಾವು ಇರೋ ಮನೆಯೂ ಇವಾಗ 3 ತಿಂಗಳ ಒಳಗಡೆ ಖಾಲಿ ಮಾಡೋ ಬಾಡಿಗೆದಲ್ಲಿ ಇದ್ದೀರಿ. ಇವಾಗ ಖಾಲಿ ಮಾಡಬೇಕು. ಇವಾಗ ನಮ್ಗೆ ಏನು ಮಾಡೋದು ಗೊತ್ತಿಲ್ಲ. ನಮ್ಗೆ ನೀವೇನೋ ಹೆಲ್ಪ್ ಮಾಡಬೇಕು. ಗೌರ್ಮೆಂಟ್ ಬಂತು ಸ್ವಲ್ಪ ಅವ್ರಿಗೂ ದುಡ್ಡುಗಳು ಬಂತು. 12 ವರ್ಷ ಆಯ್ತು. 40,000 ಬಿಟ್ಟು ನಮ್ಗೆ ಏನು ಬಂದಿಲ್ಲ. ಪಾಪ ಅಯ್ಯಪ್ಪ ಕಾರ್ಪೊರೇಟ್ ಕೆಲಸ ಮಾಡಿ 40,000 ಬಂದು ಎಷ್ಟು ವರ್ಷಗಳಾಯ್ತು? ಆಯ್ತು 3 ವರ್ಷ ಆಯ್ತು. 12 ವರ್ಷ ಕರೆಕ್ಟ್. ನಾನು 12 ವರ್ಷ ಆಯ್ತು. ಅದಾದ್ಮೇಲೆ ನಿಮ್ಗೆ ಯಾವುದೇ ತರ ಅನುದಾನ ಬಂದಿಲ್ಲ. ಪಾಪ ಅವ್ರಿಗೆ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಪೊರೇಟ್ ಕೆಲಸ ಮಾಡ್ತಾ ಇದ್ರಿ. ಇವಾಗ ಅವ್ರಿಗೆ ಹೆಲ್ತ್ ಕಾರ್ಡ್ ಏನಾದ್ರು ಇದೆಯಾ? ಹೆಲ್ತ್ ಕಾರ್ಡ್ ಇಲ್ಲ ಸರ್. ಕಾರ್ಪೊರೇಷನ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, CV ರಾಮ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, 2 ದಿವಸ ತೋರಿಸೋದು ಬರೋದು ಅಷ್ಟೇ. ಪ್ರೈವೇಟ್ನಲ್ಲಿ ತೋರ್ಸಕ್ಕೆ ನಮ್ಮ ಕೈಲಿ ಆಗಲ್ಲ. 2 ಲಕ್ಷ 3 ಲಕ್ಷ ಕೇಳ್ತಾರೆ. ಇವಾಗ ನಾವು ಏನು ಮಾಡೋಕ್ಕಾಗ್ತದೆ? வேலை வெட்டிக்கெல்லாம் போக முடியல. கால் நோய் ಜಾಸ್ತಿ ಆಯ್ತು, ಹಾಸ್ಪಿಟಲ್ ಸೇರಿ ಕಾಸಿಲ್ಲ ಚೊಲ್ಲಿ. ಸರ್ ಎಷ್ಟು ವರ್ಷ ಆಯ್ತು ಸರ್ ನಿಮಗೆ ಈ ಥರ ಅನಾರೋಗ್ಯ ಸಂಭವಿಸಿ? ಇದಾಗಿ ಒಂದು 5 ವರ್ಷ ಆಯಿತು. ಗೌರ್ಮೆಂಟಿಂದ ಏನು ಫೆಸಿಲಿಟೀಸ್ ಇಲ್ಲ, ನಿಮ್ಮ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ನಿಗಮದ ಕಡೆಯಿಂದನೇ ಏನೂ ಇಲ್ಲ. ಸೊ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಹಣ ಸಹಾಯ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಓಕೆ.